ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ KRTT ಪೇಪರ್ 2ದಲ್ಲಿ ಮೊದಲಿಗೆ ಭಾಷೆ ಒಂದು ಕನ್ನಡದ ಬಗ್ಗೆ ನಾನು ಉತ್ತರವನ್ನು ತಂದಿದ್ದೀನಿ. ಸುಮಾರು ಚೆನ್ನಾಗಿರ್ತಕ್ಕಂಥ ಪ್ರಶ್ನೆ ಇತ್ತು, ಬಟ್ ಅಲ್ಲಲ್ಲಿ ಏನಾಗಿತ್ತು ಅಂದರೆ ದೀರ್ಘ ವಿವೇಚನೆಗಳು ಪಡ್ತಕ್ಕಂಥ ಪ್ರಶ್ನೆಗಳಿತ್ತು. ಪ್ರಶ್ನೆ ಪತ್ರಿಕೆ ಮಟ್ಟ ನೋಡಿದ್ರೆ ಅದು ಸ್ವಲ್ಪ ಏನಾಗಿದೆ ಅಂತಂದರೆ ಲಾಸ್ಟ್ ಇಯರ್ಗಿಂತಲೂ ಕೂಡ ಪೇಪರ್ 2ದಲ್ಲಿ ಏನು ಮಾಡಿದರೆ ಸ್ವಲ್ಪ ಪ್ರಶ್ನೆಗಳ ಮಟ್ಟವನ್ನು ಹೆಚ್ಚಿಸಿದ್ದಾರೆ. ಓಕೆನಾ, ಕಠಿಣತೆ ಮಟ್ಟವನ್ನು ಹೆಚ್ಚಿರ್ತಕ್ಕಂಥದ್ದು ಕನ್ನಡದಲ್ಲಿ ನನಗನ್ಸಿತ್ತು. ಹೇಗಿದೆ ಅನ್ನೋದನ್ನು ನೋಡೋಣ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಪೇಪರ್ 1 ಕೂಡ ಕೀ ಆನ್ಸರ್ ಹಾಕಿದ್ದೀನಿ, ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ನೆಕ್ಸ್ಟ್ ನಾನು ಇಂಗ್ಲೀಷು, ಸೈಕಾಲಜಿ ಮತ್ತು SSನೂ ಕೂಡ ಲೈನ್ ಅಪ್ ಮಾಡ್ತಾರೆ, ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ಪ್ರಶ್ನೆಗೆ ಉತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲ ಪ್ರಶ್ನೆ ಕೇಳಿದ್ರು, ಬಯಸಿದ್ದನ್ನು ನೀಡುವ ಅದ್ಭುತ ರಹಸ್ಯ ಶಕ್ತಿಯನ್ನು ಅಡಗಿಡಿಸಿಡುವ ಜಾಗ ಅಂತ ಕೇಳಿದ್ರು. ಆಪ್ಷನ್ 2 ಮನಸ್ಸಿನ ಆಳದಲ್ಲಿ ಅನ್ನೋದು ಸರಿಯಾದ ಉತ್ತರ ಬರಬೇಕು. ಪ್ರಶ್ನೆ 2, ಮನುಷ್ಯ ಬಂಧಿತನಾಗಿರೋದು ಅಂತ ಕೇಳಿದರೆ ಆಯ್ಕೆ 4 ಪರಿಮಿತ ಮತ್ತು ಸಂಕುಚಿತ ಭಾವನೆಯಿಂದ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಪ್ರಶ್ನೆ 3, ಮನುಷ್ಯನು ಕಣ್ಣು ಮುಚ್ಚಿಕೊಂಡು ಕತ್ತಲೆ ಎಂದು ಅಳುವ ಸ್ಥಿತಿಗೆ ಕಾರಣ ಏನು ಅಂತ ಕೇಳಿದ್ರು. 3ನೇ ಪ್ರಶ್ನೆ ಉತ್ತರ ಅಜ್ಞಾನ ಅನ್ನೋದು ಸರಿಯಾದ ಉತ್ತರ ಬರಬೇಕು. 4ನೇ ಪ್ರಶ್ನೆ ಇತ್ತು, ತುಣುಕು ವಸ್ತುವಿನಲ್ಲಿ ಅಪಾರ ಶಕ್ತಿ ಇದೆ ಎಂದು ಹೇಳಿದವರು ಯಾರು ಅಂತ ಕೇಳಿದ್ದಾರೆ. 4ನೇ ಪ್ರಶ್ನೆ ಉತ್ತರ 1 ಐನ್ಸ್ಟೀನ್ ಅನ್ನೋದು ಸರಿಯಾದ ಉತ್ತರ. ಇನ್ನು ಚಿಂತಾಮಣಿ ಅಂದರೆ ಏನು ಅಂತ ಕೇಳಿದರು. ಚಿಂತಾಮಣಿ ಅಂದರೆ ಬಯಸಿದ್ದನ್ನು ನೀಡುವ ಅದ್ಭುತ ಶಕ್ತಿ ಅನ್ನೋದನ್ನು ನಾವು ಚಿಂತಾಮಣಿಯ ಉತ್ತರವನ್ನು ಕೊಡ್ಬೋದು. 6ನೇ ಪ್ರಶ್ನೆ, ಮನುಷ್ಯನ ಮನಸ್ಸು ಬಾಲ್ಯದಿಂದ ಹರಿಯುತ್ತಿರುವ ಜಾಗ ಅಂತ ಕೇಳಿದ್ದಾರೆ. ಬಾಲ್ಯದಿಂದ ಹರಿತಕ್ಕಂಥ ಜಾಗ ಅದು ಹೊರಗಡೆ. 7ನೇ ಪ್ರಶ್ನೆ, ಸಹಸ್ರಾರು ವರ್ಷಗಳಿಂದ ಜನ ತಿಳಿದಿರುವುದು ಏನು ಅಂತ ತಿಳಿದಿದ್ದಾರೆ. ಜನ ಏನು ತಿಳಿದಿದ್ದಾರೆ, ಭೂಮಿ ಚಪ್ಪಟೆ ಆಗಿದೆ ಅನ್ನೋದನ್ನು ಜನ ತಿಳಿದಿರ್ತಕ್ಕಂಥದ್ದು ಸತ್ಯಾಂಶ, ಅದು ಸಹಸ್ರಾರು ವರ್ಷಗಳಿಂದ. ಪ್ರಶ್ನೆ 8, ಅಂತರದಾಳ ಪದದಲ್ಲಿರುವ ಸಂಧಿ ಏನು ಅಂತ ಕೇಳಿದರೆ ಇದನ್ನು ಅಂತರ ಪ್ಲಸ್ ಆದಾಳ ಅಂತ ಬರೆಸ್ತೀವಿ. ಇದು ಎನ್ ಸಂಧಿ ಆಗ್ತದೆ. ಇದು ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಕನ್ಫ್ಯೂಷನ್ ಇತ್ತು. ಅಂತರ ಪ್ಲಸ್ ಆದಾಳ, ಅಂತರಾದಾಳ, ಎನ್ ಸಂಧಿ ಇಸ್ ದ ರೈಟ್ ಆನ್ಸರ್. ಪದ್ಯಭಾಗದಲ್ಲಿ ಸರಳ ಪ್ರಶ್ನೆಗಳನ್ನೇ ಏನು ಮಾಡಿದ್ರು ಕೊಟ್ಟಿದ್ರು, ಮತ್ತು ಪದ್ಯನೂ ಕೂಡ ಭಾಳ ಚೆನ್ನಾಗಿರ್ತಕ್ಕಂಥ ಪದ್ಯ ಇತ್ತು. ಯಾರಾದರೂ ಕವಿ ಹೆಸರು ಗೊತ್ತಿದ್ರೆ ಹೇಳ್ಬೋದು, ಯಾಕಂದ್ರೆ ಓರ್ವ ಪ್ರಸಿದ್ಧ ಕವಿಯ ಒಂದು ಹಾಡನ್ನೇ ಇದು ಏನು ಮಾಡಿದ್ರು ಕೊಟ್ಟಿದ್ರು. ಪ್ರಶ್ನೆ 9, ನವ ಸಂವತ್ಸರ ಭೂಮಿಗೆ ಬರುವಾಗ ಇದನ್ನು ತರುವುದು ಅಂತ ಕೇಳಿದ್ದಾರೆ. ಪದ್ಯದಲ್ಲೇ ಸಾಲ ಇತ್ತು. ಸುರಲೋಕದ ಸಂಪದ ಅಂತಕ್ಕಂಥದ್ದು 9ರಲ್ಲಿ 3ನೇ ಆಯ್ಕೆ ಸರಿ ಇದೆ. ಪ್ರಶ್ನೆ 10, ದಬ್ಬುವುದು ಇದನ್ನು ಅಂತ ಕೇಳಿದರು. ಇದು ಡೈರೆಕ್ಟ್ ಇತ್ತು. ಸಂಶಯ, ದ್ವೇಷ, ಸೂಯ ಅಂತ ಕೊಟ್ಟಿದ್ದಾರೆ. ಇನ್ನು ಉರಿಯಬೇಕಿರುವುದು ಅಂತ ಕೇಳಿದ್ದಾರೆ. ಇದು ಕೂಡ ಇಂಪಾರ್ಟೆಂಟ್ ಇತ್ತು. ಸತ್ಯದ ಊದಿನ ಕಡ್ಡಿ ಅಂತ ಇದೆ. 11ರಲ್ಲಿ 4ನೇ ಆಪ್ಷನ್ ಏನದಪ್ಪ ಅಂದ್ರೆ ಕರೆಕ್ಟಾಗಿರ್ತಕ್ಕಂಥ ಆಯ್ಕೆ. 12ನೇ ಪ್ರಶ್ನೆ, ನವ ಸಂವತ್ಸರ ಮೀಸಲಾಗಿರೋದು ಅಂತ ಕೇಳಿದರು. 12ರಲ್ಲಿ ಪ್ರೇಮಕ್ಕೆ ಅಂತಕ್ಕಂಥದ್ದು ಸಿಂಪಲ್ ಇತ್ತು. ಕಲಿಮಲ್ಲ ಅಂತ ಕೇಳಿದರೆ ಬೇವು ಬೆಲ್ಲ ಸವಿಯವನೇ ಏನಪ್ಪ ಅಂದರೆ ಕಲಿಮಲ್ಲ. ಇನ್ನು ನವ ಸಂವತ್ಸರದೊಳಗೆ ನಮ್ಮನ್ನು ಕರೆದಿರುವುದು ಆಪ್ಷನ್ 2 ಯುಗಾದಿ ಈಸ್ ದ ರೈಟ್ ಆನ್ಸರ್. ಇನ್ನು ಭಾರಿ ಈಸಿ. 15 ಉಪಮಾನ ಉಪಮೆ ಇರ್ತದೆ. ವಿಶೇಷಣ ವಿಶೇಷಗಳ ಸಂಬಂಧ ತೋರಿಸೋದೇ ಕರ್ಮಧಾರೆಯ ಸಮಾಸ. ಹಿರಿದಾದ ಪ್ಲಜ್ಜೇನು ಹೆಜ್ಜೇನು ಕರ್ಮಧಾರೆಯ ಸಮಾಸ ಅಂತ ಆಗ್ತದೆ. ಇನ್ನು ವೈಕುಂಠ ಪದದ ಗುಣಿತಾಕ್ಷರವನ್ನು ಕೇಳಿದರು. ವ ಕೈ ಅದ, ವ ಕ ಐ ಬರ್ತದೆ. ಕು ಅದ, ಕ್ಲ ಪ್ಲಸ್ ಬರ್ತದೆ. ಠ ಅಂದರೆ ಠ ಪ್ಲಸ್ ಬರ್ತದೆ. ದ ರೈಟ್ ಆನ್ಸರ್ ಈಸ್ ಏನಪ್ಪ ಅಂತಂದರೆ ಆಪ್ಷನ್ 1 3 ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರಬೇಕು. ಓಕೆನಾ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ 17ರಲ್ಲಿ ರಮೇಶನು ತನ್ನ ಪುಸ್ತಕವನ್ನು ರವಿ ಮತ್ತು ರಂಜಿತನಿಗೆ ನೀಡಿದನು. ಆತ್ಮಾರ್ಥಕ ಸರ್ವನಾಮ ತನ್ನ ಅಂತಕ್ಕಂಥದ್ದು ಆತ್ಮಾರ್ಥಕ ಸರ್ವನಾಮ ಇದೆ. ಇನ್ನು ದ್ವಿರುಕ್ತಿಗೆ ಉದಾಹರಣೆಗಳನ್ನು ಕೇಳಿದ್ರು. ತುತ್ತ ತುದಿ, ಎಲೆಲೆ, ಚಿಲಿಪಿಲಿ, ಗುಡ್ಡುಗಾಡು. ಇಲ್ಲಿ ಚಿಲಿಪಿಲಿ ಮತ್ತು ಗುಡ್ಡುಗಾಡು ಅವೆರಡೂ ಜೋಡಣೆ ಬರ್ತವೆ. ತುತ್ತ ತುದಿ ಮತ್ತು ಎಲೆಲೆ ಆಪ್ಷನ್ 3 ಎ ಮತ್ತು ಬಿ ಅಂತಕ್ಕಂಥದ್ದು ದ್ವಿರುಕ್ತಿಗೆ ಉದಾಹರಣೆಯನ್ನು ಕೊಡ್ಬೋದು. ಇನ್ನು 19ನೇ ಪ್ರಶ್ನೆ ಏನದಪ್ಪ ಅಂದ್ರೆ ತಪ್ಪಿದೆ. ಮಾಡೇವು, ಮಾಡುವೆವು, ಮಾಡುವಿಯ, ಮಾಡೇನು ಅಂತ ಇದೆ. ಇಲ್ಲಿ ಏನಾಗ್ತದೆ ನೋಡ್ರಿ, ಮಾಡೇನು ಅಂತಕ್ಕಂಥದ್ದು ನಿಷೇಧಾರ್ಥಕ, ಮಾಡೇವು ಅನ್ನೋದು ಕೂಡ ನಿಷೇಧಾರ್ಥಕ. ಓಕೆನಾ. ಇನ್ನು ಮಾಡುವಿಯ ಅನ್ನೋದು ಸಂಭವನಾರ್ಥಕ ಆಗ್ತದೆ. ಓಕೆನಾ. ಇನ್ನು ಮಾಡುವೆವು ಅಂತಕ್ಕಂಥದ್ದು ಕೂಡ ಏನಾಗ್ತದಪ್ಪ ಅಂತಂದರೆ ಅದು ಕೂಡ ಒಂದು ಕ್ರಿಯಾಪದ ಆಗ್ತದೆ. ಹೀಗಾಗಿ ಅಲ್ಲಿ ಏನು ಬರಬೇಕಾಗಿತ್ತು, ಮಾಡು, ಮಾಡಲಿ, ಮಾಡಿರಿ, ಮಾಡುವೆ, ಮಾಡೋಣ. ಇಲ್ಲಿ ಮಾಡುವೆ ಮತ್ತು ಮಾಡೋಣ ಅಂತಕ್ಕಂಥದ್ದಿದ್ದರೆ ಅದು ವಿದ್ಯಾರ್ಥಕ ಕ್ರಿಯಾರೂಪ ಕೊಡ್ತಿದ್ದೀವಿ. ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವಿದ್ಯಾರ್ಥಕ ಕ್ರಿಯಾರೂಪಗಳೇ ಇಲ್ಲ. ಇನ್ನು ಸ್ವಾವಲಂಬನೆದು ಪರಾವಲಂಬನೆ. ಇಟ್ಸ್ ಅ ವೆರಿ ಈಸಿ ಕ್ವಶನ್ ಇತ್ತು ಸ್ನೇಹಿತರೆ. ಇನ್ನು ಹೋಗೋಣ ಬೋಧನಾಶಾಸ್ತ್ರದ ಪ್ರಶ್ನೆಗಳು. ಆಲಿಸುವಿಕೆ ದೋಷಕ್ಕೆ ಸೂಕ್ತವಲ್ಲದ ಕಾರಣ ಅಂತ ಕೇಳಿದರು. ಇಲ್ಲಿ ಮಾನಸಿಕ ಏಕಾಗ್ರತೆ ಕಾರಣ ಆಗ್ತದೆ, ಭಯ ಆಗ್ತದೆ, ಆಸಕ್ತಿಪೂರ್ಣವಾಗಿ ಕೇಳೋದಕ್ಕೆ ಕಾರಣ ಆಗ್ತದೆ,
ಪದ ಸಂಪತ್ತಿನ ಕೊರತೆ. ಆಲಿಸುವಿಕೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪದ ಸಂಪತ್ತಿನ ಕೊರತೆ ಅವಶ್ಯಕತೆ ಇಲ್ಲ ನಮಗೆ. ಸೊ ಆಪ್ಷನ್ 1 ಅಂತಕ್ಕಂಥದ್ದು ಶೂವರ್ ಅಂತಿರ್ತಕ್ಕಂಥ ಆನ್ಸರ್ ಕೊಡ್ಬೋದು. 22ನೇ ಪ್ರಶ್ನೆಗೆ ಬರ್ತೀನಿ. ಉಪನ್ಯಾಸ ಪದ್ಧತಿಯ ಒಂದು ಅನಾನುಕೂಲ ಅಂತ ಕೇಳಿದ್ದಾರೆ. ಏನಿದೆ ಅನಾನುಕೂಲ ಅಂತಂದರೆ ಮಕ್ಕಳಿಗೆ ಕಲಿಕೆಯಲ್ಲಿ ಆಯಾಸವಿರುವುದಿಲ್ಲ, ಆಲಿಸುವಿಕೆ ಶಕ್ತಿ ಬೆಳೀತದೆ, ಅರ್ಥಗ್ರಹಿಕೆ ಆಗ್ತದೆ, ಮಕ್ಕಳ ಚಟುವಟಿಕೆಗೆ ಅವಕಾಶವಿರೋದಿಲ್ಲ ಅನ್ನೋದು ಉಪನ್ಯಾಸ ಪದ್ಧತಿಯ ಒಂದು ಅನಾನುಕೂಲ ಅಂತ ಬರಿಬೋದು. ಇನ್ನು 23ರಲ್ಲಿ ಭಾಳ ಈಸಿ ಕೇಳಿದರು. ಗದ್ಯ ಬೋಧನೆಯ ಗುರಿಗಳು. ನೋಡಿ, ಪದ ಸಂಪತ್ತು, ವಾಕ್ಯ ರಚನೆ ಬಳಸ್ತೀವಿ, ಸ್ವತಂತ್ರ ಯೋಚನೆ ಬಳಸ್ತೀವಿ, ಲಿಖಿತ ಸಾಮರ್ಥ್ಯ ಬೆಳೆಸ್ತೀವಿ. ಬಟ್ ರಾಗವಾಗಿ ಹಾಡೋದು ಮತ್ತು ಛಂದಸ್ಸು ಇವೆರಡೂ ಕೂಡ ಇಲ್ಲಿ ಬರ್ತಾವೆ, ಪದ್ಯದಲ್ಲಿ ಬರ್ತವೆ. ಎ, ಬಿ ಮತ್ತು ಸಿ ಅಂತಕ್ಕಂಥದ್ದು ಥರ್ಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಇನ್ನು ವ್ಯಾಕರಣ ಬೋಧನೆಯ ಉದ್ದೇಶವಲ್ಲದು ಅಂತ ಕೇಳಿದ್ದಾರೆ. ಯಾವುದು ಉದ್ದೇಶ ಅಲ್ಲ ಅಂತ ಕೇಳಿದ್ದಾರೆ. ಓಕೆನಾ. ಪದ ಮತ್ತು ವಾಕ್ಯ ರಚನಾ ಕೌಶಲ ಬೆಳೆಸುವುದು ವ್ಯಾಕರಣ ಬೋಧನೆ ಉದ್ದೇಶ ಅಲ್ಲ. ಓಕೆನಾ. ಇಲ್ಲಿ ಆಪ್ಷನ್ 4 ಬರ್ತದೆ ಫ್ರೆಂಡ್ಸ್. ಏನಪ್ಪ ಅಂತಂದರೆ ಪದ್ಯವನ್ನು ರಾಗವಾಗಿ ಹಾಡಲು ಕಲಿಸೋದು ಅನ್ನೋದು ವ್ಯಾಕರಣ ಬೋಧನೆ ಉದ್ದೇಶ ಅಲ್ಲ. ಬಟ್ ರಚನೆಯ ನಿಯಮ ಅಂತ ಹೇಳೋದು ವ್ಯಾಕರಣ ಬೋಧನೆ, ಅಲ್ಲಿ ಛಂದಸ್ಸು ಬರ್ತದೆ, ಅದು ಸ್ವಲ್ಪ ಕನ್ಫ್ಯೂಷನ್ ಇದೆ. ಪದ್ಯವನ್ನು ರಾಗವಾಗಿ ಹೇಳಲು ಕಲಿಸೋದು ಅದು ಪದ್ಯ ಬೋಧನೆ. ಸೊ ಹೀಗಾಗಿ ಅದು ವ್ಯಾಕರಣ ಬೋಧನೆ ಉದ್ದೇಶ ಅಲ್ಲ. ಸ್ವಲ್ಪ ಟ್ವಿಸ್ಟ್ ಇದ್ದಾವೆ, ಯೋಚನಾ ಸಾಮರ್ಥ್ಯವನ್ನು ಪರೀಕ್ಷಿಸ್ತಕ್ಕಂಥದ್ದಿತ್ತು. ಇನ್ನು ಭಾಷಾಂತರಕ್ಕೆ ಸೂಕ್ತವಲ್ಲದು ಅಂತ ಕೇಳಿದ್ದಾರೆ. ಇಲ್ಲಿ ಆಯ್ಕೆಗಳೆಲ್ಲನೂ ಕೂಡ ಕನ್ಫ್ಯೂಷನ್ ಇದ್ದಾವೆ. ಬಟ್ ನಿಯರ್ ಆಗಿರ್ತಕ್ಕಂಥ ಹತ್ತಿರದ ವಾಕ್ಯಕ್ಕೆ ಹೋದಾಗ ಆಪ್ಷನ್ 1 ಮೂಲ ಭಾಷೆಯ ಪದ್ಯ ಸಾಮಗ್ರಿಯನ್ನು ಉದ್ದಿಷ್ಟ ಭಾಷೆಯ ಸಾಮಗ್ರಿಯನ್ನಾಗಿ ಪರಿವರ್ತಿಸೋದು, ಅದು ಸ್ವಲ್ಪ ಸೂಕ್ತವಲ್ಲದ ಹೇಳಿಕೆ ಅನ್ನೋದನ್ನು ನಾವೇನು ಮಾಡ್ಬೋದು, ಕೊಡ್ಬೋದು. ಇನ್ನು ಘಟಕ ವ್ಯವಸ್ಥಿತಗೊಳಿಸಲ್ಪಟ್ಟ ವಿಜ್ಞಾನ ಮತ್ತು ಕಲೆಯ ಪರಿಸರದ ಅರ್ಥಗರ್ಭಿತ ಪ್ರಮುಖ ನೋಟ, ಇದು ಸ್ಯಾಂಪರ್ಡ್ ಅವರು ಹೇಳಿರ್ತಕ್ಕಂಥ ವಾಕ್ಯ, ಮೋಸ್ಟ್ ರಿಪೀಟೆಡ್ ಕ್ವಶನ್. ಮತ್ತು ನೀವು ಘಟಕ ಯೋಜನೆಗಳಲ್ಲಿಯೂ ಕೂಡ ವಾಕ್ಯವನ್ನು ಕಲ್ತಿದ್ದೀರಿ. ಇನ್ನು ಭಾಷಾ ಪ್ರಯೋಗಾಲಯದಲ್ಲಿ ಭಾಷೆಯನ್ನು ಕಲಿಯಲು ಸೂಕ್ತವಲ್ಲ ಅಂತಕ್ಕಂಥದ್ದು ವಿಧಾನ ಅಂತ ಕೇಳಿದ್ದಾರೆ. ಇಲ್ಲಿ ಭಿತ್ತರಿಸುವ ವಿಧಾನ ಬರ್ತದೆ, ಗ್ರಂಥಾಲಯದ ಕಾರ್ಯಾಚರಣೆ ವಿಧಾನ ಬರ್ತದೆ, ಜೋಡಣಾ ವಿಧಾನ ಬರ್ತದೆ, ನಲಿಕಲಿ ವಿಧಾನ ಬರ್ತದೆ. ಇಲ್ಲಿ ಭಾಷಾ ಪ್ರಯೋಗಾಲಯದಲ್ಲಿ ಭಾಷೆಯನ್ನು ಗ್ರಂಥಾಲಯ ಕಾರ್ಯಾಚರಣೆ ವಿಧಾನ ಇದೆಲ್ಲ, ಇದು ಸೂಕ್ತವಲ್ಲದ ಒಂದು ವಿಧಾನ. ಇನ್ನು ಲಿಖಿತ ಪರೀಕ್ಷೆ ಅನುಕೂಲವಲ್ಲದ್ದು ಅಂತ ಕೇಳಿದ್ದಾರೆ. ಅಂದರೆ ನಾವೇನು ಮಾಡ್ಬೋದಾ, ಯಾವುದು ಅನುಕೂಲ ಅಲ್ಲ ಅಂತ ಕೇಳಿದ್ದಾರೆ. ಇಲ್ಲಿ ದೊಡ್ಡ ಗುಂಪು ನಿರ್ವಹಣೆ ಕಷ್ಟ ಇದೆಯಲ್ಲ, ಅದು ಅನುಕೂಲ ಅಲ್ಲ, ಅನಾನುಕೂಲ ಅಂತ ಹೇಳ್ತೀವಿ. ಯಾಕಂದರೆ ಈಗ 200-300 ಅಬವ್ ಇತ್ತಂದರೆ ರಿಟರ್ನ್ ಪೇಪರ್ ಚೆಕ್ ಮಾಡೋದೇ ಒಂದು ದೊಡ್ಡ ಸಮಸ್ಯೆ. ಓಕೆನಾ. ಮುಂದಿನ ಪ್ರಶ್ನೆ ಇತ್ತು ಪ್ರಶ್ನೆ ಪತ್ರಿಕೆಯ ಕನ್ನಡಿ. ಸೊ ಪ್ರಶ್ನೆ ಪತ್ರಿಕೆ ಕನ್ನಡಿ ಬ್ಲೂ ಪ್ರಿಂಟ್ ಅಂತಲೇ ಹೇಳೋದು. ಇನ್ನು ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿಂದುಳಿಕೆಗೆ ಸೂಕ್ತವಲ್ಲದ ಕಾರಣ. ನೋಡಿ, ಬೋಧನೆಯ ನಿಷ್ಪರಿಣಾಮಕಾರಿ ವಿಧಾನ ಕಾರಣ. ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಶೈಕ್ಷಣಿಕವಾಗಿ ಹಿಂದುಳಿಕೆಗೆ ಕಾರಣ ಅಲ್ಲ. ಇನ್ನು ವಿಷಯದ ಬಗೆಗಿನ ಆಸಕ್ತಿ ಕೊರತು ಕೂಡ ಕಾರಣ ಅಲ್ಲ. ಸೊ ಆಪ್ಷನ್ 3ಕ್ಕೆ ಹೋಗೋಣ. ಸೊ ಇದು ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿಂದುಳಿಕೆಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕಾರಣ ಅಲ್ಲ ಅನ್ನೋದನ್ನು ನಾವೇನು ಮಾಡ್ಬೋದು ಸ್ನೇಹಿತರೆ, ಈ ಹೇಳಿಕೆಗೆ ಉತ್ತರಗಳನ್ನು ನಿಯರ್ ಆಗಿ ಕೊಡ್ಬೋದು. ಇಷ್ಟು ಸೆಕೆಂಡ್ ಪೇಪರಲ್ಲಿರ್ತಕ್ಕಂಥ ಕೀ ಆನ್ಸರ್ ಇತ್ತು ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಹ್ಯಾವ್ ಅ ನೈಸ್ ಡೇ. ಬಾಯ್. ಎಷ್ಟು ಸ್ಕೋರ್ ಆಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ, ಮತ್ತೆ ನಾನು ನಿಮಗೆ ವಿಡಿಯೋ ಕೊಡ್ತೀನಿ.